ಹಸ್ತಿನಾಪುರದ ಖಜಾನೆ ಕೂಡ ತುಂಬಿತ್ತು. ಈಗ ಧರ್ಮರಾಜ ಯಾಗ ಮಾಡ್ತಾನಾ? ಕೇಳು. ಯಾಗದ ಸಿದ್ಧತೆಗಳು ನಡೆಯುವ ಮುನ್ನ ಶ್ರೀಕೃಷ್ಣ ದ್ವಾರಕೆಗೆ ಮರಳಲು ಸಿದ್ಧನಾಗುತ್ತಾನೆ. ಆಗ ಅರ್ಜುನ ಕೃಷ್ಣನ ಬಳಿ ಬಂದು, ಕೃಷ್ಣ, ನೀನು ಯುದ್ಧದ ಸಮಯದಲ್ಲಿ ಬೋಧಿಸಿದ ಭಗವದ್ಗೀತೆಯು ಕಾಲದ ಪ್ರಭಾವದಿಂದ ಮತ್ತು ನನ್ನ ಮತಿಹೀನತೆಯಿಂದ ಮರೆತು ಹೋಗಿದೆ. ದಯವಿಟ್ಟು ಅದನ್ನು ಮತ್ತೊಂದು ಬಾರಿ ಬೋಧಿಸು ಎಂದು ವಿನಂತಿಸುತ್ತಾನೆ. ಅಂದ್ರೆ ಈಗ ಶ್ರೀಕೃಷ್ಣ ಮತ್ತೆ ಭಗವದ್ಗೀತೆನ ಬೋಧಿಸ್ತಾನಾ? ಅರ್ಜುನನ ಮಾತು ಕೇಳಿದಂತಹ ಕೃಷ್ಣ ನಗುತ್ತಾ, ಅಂದು ನಾನು ಯೋಗಯುಕ್ತನಾಗಿ ಅತ್ಯುನ್ನತ ಸ್ಥಿತಿಯಲ್ಲಿ ಈ ಜ್ಞಾನವನ್ನು ನೀಡಿದ್ದೆ. ಈಗ ಅದನ್ನು ಹಾಗೆಯೇ ಪುನರಾವರ್ತಿಸಲು ಸಾಧ್ಯವಿಲ್ಲ ಎನ್ನುತ್ತಾನೆ. ಆದರೂ ಕೃಷ್ಣನು ಅರ್ಜುನನಿಗೆ ಪರ್ಯಾಯವಾಗಿ ಬ್ರಾಹ್ಮಣ ಗೀತೆ, ಕುರುಶಿಷ್ಯ ಸಂಬಂಧ ಮತ್ತು ಸಿದ್ಧಗೀತೆಗಳ ಮೂಲಕ ಅನುಗೀತೆಯನ್ನು ಬೋಧಿಸುತ್ತಾನೆ. ಇದರಲ್ಲಿ ಆತ್ಮಜ್ಞಾನ, ಮೋಕ್ಷ ಮಾರ್ಗ, ಪ್ರಕೃತಿ ಪುರುಷರ ತತ್ವ ಮತ್ತು ಸಂಸಾರದ ಬಂಧನದಿಂದ ಮುಕ್ತಿ ಪಡೆಯುವ ಮಾರ್ಗಗಳನ್ನು ವಿವರವಾಗಿ ಹೇಳಲಾಗಿದೆ. ಇದನ್ನು ಭಗವದ್ಗೀತೆಯ ಮುಂದುವರೆದ ಭಾಗ ಎಂದು ಕೂಡ ಕರೆಯುತ್ತಾರೆ. ಕೃಷ್ಣ ಭಗವದ್ಗೀತೆ ಹೇಳಿಲ್ಲ ಅಂದ್ರೂ ಅದು ಈಕ್ವಲ್ ಆಗಿರೋ ವಿಷಯಗಳನ್ನೆಲ್ಲ ತಿಳಿಸುತ್ತಾನೆ. ಇನ್ನು ಮುಂದೇನಾಗುತ್ತೆ? ಅದೇ ಸಮಯದಲ್ಲಿ ಉತ್ತರೆಯ ಗರ್ಭದಲ್ಲಿದ್ದ ಮಗು ಮೃತಪಟ್ಟು ಜನಿಸುತ್ತದೆ. ಅಶ್ವತ್ಥಾಮನ ಬ್ರಹ್ಮಾಸ್ತ್ರದ ಶಾಖದಿಂದ ಗರ್ಭದಲ್ಲಿಯ ಮಗು ಸತ್ತಿರುತ್ತದೆ. ಇಡೀ ಕುರುವಂಶದ ಏಕೈಕ ಕುಡಿ ಸತ್ತಿದ್ದನ್ನು ಕಂಡು ಪಾಂಡವರು ಕಣ್ಣೀರಿಡುತ್ತಾರೆ. ಆಗ ಕೃಷ್ಣನು ಮುಂದೆ ಬಂದು, ನಾನು ನನ್ನ ಜೀವನದಲ್ಲಿ ಎಂದಿಗೂ ಸುಳ್ಳನ್ನು ಹೇಳದಿದ್ದರೆ, ಧರ್ಮವನ್ನು ಬಿಟ್ಟು ನಡೆಯದಿದ್ದರೆ ಮತ್ತು ಸದಾ ಬ್ರಹ್ಮಚರ್ಯವನ್ನು ಪಾಲಿಸಿದ್ದರೆ ಈ ಮಗು ತಕ್ಷಣ ಬದುಕಲಿ ಎಂದು ಪ್ರತಿಜ್ಞೆ ಮಾಡಿ ತನ್ನ ದೈವೀ ಶಕ್ತಿಯನ್ನು ಧಾರೆ ಎರೆಯುತ್ತಾನೆ. ಈಗ ಮಗು ಬದುಕುತ್ತಾ ಅಥವಾ? ತಕ್ಷಣವೇ ಮೃತ ಶಿಶುವು ಜೀವ ಪಡೆದು ಅಳತೊಡಗುತ್ತದೆ. ಗರ್ಭದಲ್ಲಿಯೇ ಮಗು ಶ್ರೀ ವಿಷ್ಣುವನ್ನು ಪರೀಕ್ಷಿಸಿ ನೋಡಿದ್ದರಿಂದ ಈ ಮಗುವಿಗೆ ಪರೀಕ್ಷಿತ್ ಎಂದು ಹೆಸರಿಡಲಾಗುತ್ತದೆ. ಮುಂದಿನ ಕಲಿಯುಗಕ್ಕೆ ಈತನೇ ರಾಜನಾಗುತ್ತಾನೆ. ಸಮಸ್ತ ಸಮರ್ಥ ಸನಂದ ಸಹಸ್ರ